ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಪೆಟ್ ಶಾಪ್ನ ವಿಸಿಟ್ ಮಾಡಿ ಒಂದಷ್ಟು ಫಿಶಸ್ನ ನಾನು ಮನೆಗೆ ಪರ್ಚೇಸ್ ಮಾಡ್ಕೊಂಬಂದೆ. ಸೊ ಯಾವ್ಯಾವ ಫಿಶಸ್ನ ಪರ್ಚೇಸ್ ಮಾಡ್ಕೊಂಬಂದೆ ಅಂತ ಹೇಳ್ತೀನಿ, ವೀಡಿಯೋನ ಕೊನೆವರೆಗೂ ನೋಡಿ. ಆ್ಯಕ್ಚುಲಿ ವೀಕೆಂಡ್ ಬಂತು ಅಂದರೆ ನಾನು ಪೆಟ್ ಶಾಪ್ನ ವಿಸಿಟ್ ಮಾಡ್ದಿರಾ ಮನೇಲಿ ಕೂತ್ಕೊಳ್ಳಲ್ಲ. ಸೊ ಪ್ರತಿ ವೀಕೆಂಡು ನಾನು ಪೆಟ್ ಶಾಪ್ನ ವಿಸಿಟ್ ಮಾಡ್ತೀನಿ. ಸೊ ಈ ಒಂದು ಪೆಟ್ ಶಾಪ್ಗೆ ನಾನು 2 ಇಯರ್ಸಿಂದ ವಿಸಿಟ್ ಮಾಡ್ತಾ ಇದ್ದೀನಿ. ಹೆಸರು ಬಂದು ಯಶಸ್ ಅಕ್ವೇರಿಯಂ ಆ್ಯಂಡ್ ಬರ್ಡ್ಸ್ ಅಂತ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಅಕ್ವೇರಿಯಂ ಶಾಪ್ನ ನಾನು ರಿವ್ಯೂ ಮಾಡಿ ಕೂಡ ಒಂದು ವೀಡಿಯೋನ ಮಾಡಿದ್ದೆ. ಆ್ಯಂಡ್ ಈ ಒಂದು ಪೆಟ್ ಶಾಪ್ನ ನಾನು ಪ್ರತಿ ವೀಕೆಂಡು ವಿಸಿಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ಕೂಡ ವಿಸಿಟ್ ಮಾಡಿದ್ದೆ. ಆ್ಯಂಡ್ ಇವತ್ತು ತುಂಬಾ ವೆರೈಟೀಸ್ ಆಫ್ ಫಿಶ್ ಸ್ಟಾಕ್ಗಳು ಬಂದಿತ್ತು. ಸೊ ಅದರಲ್ಲಿ ನಾನು 3 SK ಗೋಲ್ಡ್ ಫಿಶ್ನ ತೊಗೊಂಡೆ, ಜೊತೆಗೆ ಒಂದಷ್ಟು ಮೌಲಿ ಫಿಶಸ್ನ ತೊಗೊಂಡು ಮನೆಗೆ ಬಂದೆ. ಆ್ಯಂಡ್ ಮನೆಗೆ ಬಂದಮೇಲೆ ಈ ಒಂದು 2 ಫಿಶ್ ಬ್ಯಾಗ್ನು ನಾನು ಟೆಂಪ್ರೇಚರ್ ಸೆಟ್ ಆಗೋದಕ್ಕಿಟ್ಟೆ. ಆ್ಯಂಡ್ ಒಂದು ಹಾಫ್ ಆನ್ ಅವರ್ ಆದಮೇಲೆ ಈ ಒಂದು ಟೆಂಪ್ರೇಚರ್ ಸೆಟ್ ಆಗಿರೋ ಬ್ಯಾಗಿಂದ ಬರೀ ಫಿಶಸ್ನ ಮಾತ್ರ ನಾನು ಟ್ಯಾಂಕ್ ಒಳಗಡೆ ರಿಲೀಸ್ ಮಾಡಿದೆ. ಆ್ಯಂಡ್ ಆ ಬ್ಯಾಗಲ್ಲಿರೋ ವಾಟರ್ನ ಹಾಕಲಿಲ್ಲ. ಆ್ಯಂಡ್ ನಾನು ತೊಗೊಂಡಿದ್ದು 3 SK ಗೋಲ್ಡ್ ಫಿಶು, ಜೊತೆಗೆ ಒಂದಷ್ಟು ವೆರೈಟೀಸ್ ಆಫ್ ಮೌಲೀಸು, ಓಕೆನಾ. ಆ್ಯಂಡ್ ಮೌಲಿ ಫಿಶಸ್ ಜೊತೆಗೆ ನಾನು ರೆಡ್ ಪ್ಲಾಟೀಸ್ನು ತೊಗೊಂಡೆ, ಜೊತೆಗೆ ಯೆಲ್ಲೋ ಪ್ಲಾಟೀಸ್ ಫಿಶಸ್ನ ಕೂಡ ತೊಗೊಂಡೆ. ಆ್ಯಂಡ್ ಈಗ ಪ್ರೆಸೆಂಟಾಗಿ ಈ ಒಂದು ಅಕ್ವೇರಿಯಂ ಶಾಪಲ್ಲಿ ತುಂಬಾ ಫಿಶಸ್ಸು ಅವೈಲೇಬಲ್ ಇದೆ. ಆ್ಯಂಡ್ ನೀವೇನಾದರೂ ಕಡಿಮೆ ದುಡ್ಡಿಗೆ ಒಳ್ಳೆ ಫಿಶಸ್ನ ಹುಡುಕ್ತಾ ಇದ್ದೀರಾ ಅಂದರೆ ಈ ಒಂದು ಶಾಪ್ನ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಜಸ್ಟ್ ಗೂಗಲಲ್ಲಿ ನೀವು ಯಶಸ್ ಅಕ್ವೇರಿಯಂ ಆ್ಯಂಡ್ ಬರ್ಡ್ಸ್ ಅಂತ ಟೈಪ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಸೊ ಮ್ಯಾಪ್ ಹಾಕೊಂಡು ಅಲ್ಲಿಂದ ಬಂದು ಈ ಶಾಪ್ನ ವಿಸಿಟ್ ಮಾಡಿ. ಆ್ಯಂಡ್ ಶಾಪ್ನ ವಿಸಿಟ್ ಮಾಡೋಕ್ಕೂ ಮುಂಚೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಆ ಒಂದು ಶಾಪ್ಗೆ ವಿಸಿಟ್ ಮಾಡಾದಮೇಲೆ ನೀವು ನನ್ನ ಕಡೆಯಿಂದ ಬಂದಿದ್ದೀನಿ ಅಂತ ಅವ್ರಿಗೆ ಹೇಳಿ, ನಿಮಗೆ ಅಡಿಷ್ನಲ್ ಡಿಸ್ಕೌಂಟ್ ಆಗುತ್ತೆ, ಅಷ್ಟೇ ವಿಷಯ.